ರಾಜರ ಮನೆಯಲ್ಲಿ ಬನ್ನಿ ಸ್ವಾಮಿ ಬನ್ನಿ. ತಾವು ಮಹಾರಾಜರು ರಾಮಸಿಂಹ ತಾಮಲಿಂಗ ಪಟ್ಟಣದ ರಾಮಸಿಂಹ ಮಹಾರಾಜರು ಅವರ ಮನೆಯಲ್ಲಿ ಜಾತಕಾದಿ ನಾಮಕರಣಂತೆ. ಮನೆ ಬಿಟ್ಬಿಟ್ಟು ತಾಮಲಿಂಗ ಪಟ್ಟಣದ ರಾಮಸಿಂಹ ಮಹಾರಾಜರು ಮನೆಯೊಳಗೆ ಜಾತಕಾದಿ ನಾಮಕರಣಕ್ಕೆ ಆಹ್ವಾನ ಪತ್ರಿಕೆ ಕಳಿಸಿದ್ದಾರೆ. ಬಿಟ್ಬಿಟ್ರ ಯಮ್ಮನ್ನ ಬಿಟ್ಬಿಟ್ರ ಹಾಗಲ್ಲ ರೇ, ಕಿವಿ ಕೇಳಿಸಲ್ವೇನ್ರಿ ನಿಮ್ಗೆ? ಹೇಳಿ ಹೇಳಿ ಹೇಳಿ. ತಾಮಲಿಂಗ ಪಟ್ಟಣದ ಮಹಾರಾಜರು
ಅವ್ರ ಮನೆಯಲ್ಲಿ ಜಾತಕಾದಿ ನಾಮಕರಣ ಅಂತೆ. ಅದೇ ಕೆಂದಸ ನಿಮ್ದು ಸ್ವಾಮಿ ವೇಳೆ ಆಯ್ತದೆ, ಬಹಳ ವೇಳೆ ಆಗಿದೆ, 12 ಗಂಟೆ ಆಗ್ಬಿಟ್ಟಿದೆ. ಕಾಮಿಡಿ ಮಾಡ್ಬೋದಾಗಿತ್ತು, ಹಾಗೆ ಬೇಗ ಹೋಗಿ ತಂದ್ರೆ ನಿಮ್ಗೆ ಅಲ್ವರ ನಿಂತ್ಕೊಳ್ಳಿ ಆ ಕಡೆ ಸ್ವಾಮಿ. ಆಗಲ್ಲ ಸ್ವಾಮಿ, ಬಹಳ ವೇಳೆ ಆಗಿದೆ. ಆಯ್ತು ಆಯ್ತು, ನೀವು ಬಿಟ್ಟು ಬಿಟ್ಟು ಹಾಲೆ ಹೋಗಿದ್ರಿ ಅಂತ ಗೊತ್ತಾಯ್ತು ಸ್ವಾಮಿ. ಅದೇನಾದ್ರು ಹೋಗ್ಬೇಕಾದ್ರೆ ಏನಾದ್ರು ನೆಸೆ 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 ಯಾವ್ದು ಸ್ವಾಮಿ ಅದು? ನಾನು ಮೊನ್ನೆ ಮಂಡ್ಯ ಹಾಕಿ ಹೋಗಿದ್ದೆ. ಮುಂಡೆನೆಸೆ ಉಂಡೆ ನೆಸೆ ಉಂಡೆ ನೆಸೆ. ಉಂಡೆನೆಸೆ ಉಂಡೆ ಸ್ವಲ್ಪ ಸುಣ್ಣ ಏನಾದ್ರು ಇಟ್ಟಿದ್ದೀರಾ? ನಾವಾ ತೆಗೆದು ನೋಡ್ತೀವ್ರಿ ಇಲ್ಲಿ. ಆಹಾ ಅದೇ ಕಡೆಯ ಅದೇ 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 ಇಟ್ಕೊಳ್ಳಯ್ಯ ಅದೇ ಜೊತೆ ಏನ್ ಮಾಡ್ತೀರಿ ಈಗ? ಇದನ್ನ ಹೀಗೆ ಕೈಗೆ ಹಾಕೊಂಡು ತಿಕ್ಕಿ 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 ಹೇರ್ಸಿ. ಏನ್ ತಿಕ್ಕಿ ತಿಕ್ಕಿ ಓ ಮುಗ್ಗೇಸಿ ಸ್ವಾಮಿ, ಉತ್ತಮಟ್ರೆ. ಯಾನೆಸೆ ಇದು? ಮಂಡ್ಯಾದ ನೆಸೆ. ಮಂಡ್ಯನೆಸೆ ಚೆನ್ನಾಗಿ ಗಮ್ಮತ್ತೈತೆ ಸ್ವಾಮಿ. ಗಮ್ಮತ್ತೈತೆ ನೆಸೆ ಗಮ್ಮತ್ತೈತೆ. ಘಾಟು ಬಹಳ ಘಾಟು. ಎದ್ದೊಳಿ ಬಲ್ಗಾಟಿ ಇದು. ಎದ್ದೊಳಿ ಎದ್ದೊಳಿ ಸ್ವಾಮಿ, ಎದ್ದೊಳಿ ಎದ್ದೊಳಿ ಎದ್ದೊಳಿ. ಬಹಳ ವೇಳೆ ಆಗಿದೆ, ಅಲ್ಲಿ 12:30 ಆಗ್ಬಿಟ್ಟಿದೆ. ಹೋಗ್ಬಿಡೋಣ ಹೋಗ್ಬಿಡ. ಸ್ವಾಮಿ ಒಂದ್ ನಿಮಿಷ ಹೋಗ್ಬೇಕಾದ್ರೆ ರಾಜರ ಮನೆಗೆ ಹೌದು, ಬಡ್ರ 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 ನೋಡ್ಬಿಡೋದಲ್ಲ. ಘನತೆ ಗಂಭೀರ ಗಂಭೀರ ಹೌನ ಇವೆಲ್ಲ ಇರ್ಬೇಕು. ಆಯ್ತು ಆಯ್ತು ಸ್ವಾಮಿ ಆಯ್ತು. ಜಯ ಗಲಿ ಮಹಾರಾಜನ ನಿಮಗಿಗೋ. ವಿಜಯವಾಗಲಿ ಮಹಾರಾಜನ ನಿಮಗೆ. ಗೌಳಿಯೊಳಗೆ ಗಲಿ ಮಹಾರಾಜನ ನಿಮಗೆ. ಮಹಾರಾಜರೇ, ತಮ್ಮ ರಾಜಸ್ಥಾನಕ್ಕೆ ನಮ್ಮನ್ನು ಕರೆಸಲು ಕಾರಣವೇನು? ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಪಲಂಗಗಳನ್ನು ಭಾಗಿಸಿ ಈ ಮಕ್ಕಳಿಗೆ ತಕ್ಕ ಹೆಸರು ನೋಡುವರಾಗಿ ಪೂಜ್ಯರೇ. ಹಾಗೆ ಆಗಲಿ ಮಹಾರಾಜರೇ. ಸ್ವಾಮಿ ಪೂಜ್ಯರೇ, ಓಹೋ ನೋಡಿದ್ರೆ ಫಲಗಳನ್ನು ವಿಭಾಗಿಸಿ ನೋಡಿದ್ರೆ ವೃಶ್ಚಿಕ ರಾಶಿಯಲ್ಲಿ ಶುಭ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ದಾರೆ. ಹೌದು, ಮಗ ಬಾಳ ನೋಡಿ ನೋಡಿ ನೋಡಿ. ಮಹಾರಾಜರೇ, ಈ ಮಗುವಿಗೆ ನಲ್ಲಕುಮಾರನೆಂದು ಈ ಮಹಾರಾಜರೇ ಪೂಜ್ಯರೇ, ಅವರು ನಲ್ಲ ಅಂತ ಇಟ್ಬಿಟ್ರ. ನಾನೀ ತಾಯ ಬಗ್ಗೆ ಇಕ್ತಿ ನೋಡಿ. ಅಮ್ಮ, ಈ ಸುಂದರವಾದ ಹೆಣ್ಣು ಮಗುವನ್ನು ನೋಡಿದ್ರೆ ನಮ್ಮ ಗಂಡ ಎಂಬುದಾಗಿ ಹೆಸರಿಡಬಹುದು. ತಮ್ಮ ವಿಶ್ವವಿದ್ಯಾಲಯದಲ್ಲಿ ಇಡುವರಾಗಿ ನನ್ನ ತಂಗಿಯರಿಗೆ ನನ್ನ ತಂಗಿಯರಿಗೆ ನನ್ನ ತಂಗಿಯರಿಗೆ ನನ್ನ ತಂಗಿಯರಿಗೆ ನನ್ನ ತಂಗಿಯರಿಗೆ. ನೆಲ್ಲ ತಿಂಗ ನೆಲ್ಲ ತಿಂಗ ಮಂತ್ರಿ ಪೂಜ್ಯರಿಗೆ ತಕ್ಕ ಬಹುಮಾಗಿರಿ ಕಳಿಸೋ. ನಾವು ಹೆಸರು ತುಂಬಾ ಸುಂದರವಾಗಿದೆ ಸ್ವಾಮಿ. ಹಾಗೆ ಆಗು. ಹೋಗ್ಬಿಟ್ಟು ಬನ್ನಿ ಬನ್ನಿ ಸ್ವಾಮಿ, ಗಣೇಶ್ವರಿ. ಮಕ್ಕಳಿಗೆ ಹೆಸರನ್ನು ಇಡುವರೆ ಹಾಗೆ ನೆಲ್ಲ ತಿಂಗ ಎಂದು ಕೂಗಿ ನಲ್ಲ ತಂಗ ಅಂತ ಕೂಗೋಣ, ಒಂದು ಜೋಗಳವನ್ನು ಪಾಡುವಳ. ಹಾಗೆ ಆಗಲಿ ಸ್ವಾಮಿ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಭಂಡಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಭಂಡಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಸಂತಾನಿಗೆ ಆಧಾರ. ಅಮ್ಮನ ಬಾಳಿನ
ಮಕ್ಕಳಿಗೆ ಆರತಿಯನ್ನೆತ್ತಿ ಅರಮನೆಗೆ ಕರೆದುಕೊಂಡು ಹೋಗಿ. ಹಾಗೆ ಆಗಲಿ ಸ್ವಾಮಿ. ಬರೋಣ ಸ್ವಾಮಿ. ನಿನ್ನ ವಿಷಯದ ನಡಿ. ಹಾಗೆ ಆಗಲಿ ಸ್ವಾಮಿ. ಧೀರ ಲಾಲಿಸ ಸರ್. ಧೀರ ಲಾಲಿಸ ಸೋರ ಗಂಭೀರ ಧೀರ ಲಾಲಿಸ ಎನ್ನ ಪೋಣ್ಯ ಬಾಲ ತನು ತಂಗಲೋಲ ಎನ್ನ ಪೋಣ್ಯ ಬಾಲ ತನು ತಂಗಲೋಲ ಏನು ಜೋಬೇತೆ ನಾನು ಏನು ಜೋಬೇತೆ ನಾನು ತೀರ ಲಾಲಿಸೋ ಸೋರ ಗಂಡೇದ ತೀರ ಲಾಲಿಸ ಶ್ರೀಮಂತ ನಾದೆಲುನಾ ಶ್ರೀಮಂತ ನಾಗರುಡ ನದಿ ಮಂದೆ ರಾಜವ ಮಂಡಲಾದಿ ಬಾರೆ ಗುಡ್ಡರ ಕಡಿ ಕಂಡಿಸುವೆ ಬಲ ಗುಡ್ಡರ ಕಡಿ ಕಂಡಿಸುವೆ ಬಲ ತಂಡಕ್ಕೆ ಕ್ರಮ ನಂದೆ ನಾನು ತಂಡಕ್ಕೆ ಕ್ರಮ ನಂದೆ ನಾನು ತಾಂತ ಶ್ರೀಮಂತ ಆದರುಳ ಮಂದಿ ಮಹಾಪ್ರಭು ಮಂದಿ ಮಹಾಪ್ರಭು ರಾಜನಯಂತಿ ವರವಂತೆ ಶೇಖರನೇ
ವರಮಂತೆ ಕರನೆ ಮಂದೆ ಮಹಾಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳು ಸಬದೆಗಳು ಒಂದೇ ಮಹಾಪ್ರಭು ಬೆಳೆದ ಬೆಳೆಗಳು ಸಬದೆಗಳು ಸುಖದಿ ಬಾಳ್ವರೆ ಕೇಳು ಮಂದಿಯ ಸುಖದಿ ಬಾಳ್ವರೆ ಕೇಳು ಮಂದಿಯ ಸುಖದಿ ಬಾಳ್ವರೆ ಕೇಳು ಮಂದಿಯ ರಾಜ್ಯಪಾಲ ರಾಜ್ಯಪಾಲ ರಚನೆಯ ವರಮಂತೆ ಕರನೆ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವೆ ಅದನ್ನು ತಿಳಿಸುವ ನಾವು ಹಾಗೆ ಆಗಲಿ ಮಹಾಪ್ರಭು ಮಹಾಪ್ರಭು ಅದು ಸೋಮವಾರ ಕೇಳ ಜನರ ರಾಜದ ಧರ್ಮವನ್ನು ಬಿಡದೆ ಮಹಾಪ್ರಭು ಅಂದ್ರೆ ಅದು ಸೋಮವಾರ ಕೇಳ ಜನರ ರಾಜದ ಧರ್ಮವನ್ನು ಬಿಡದೆ ಮಹಾಪ್ರಭು ಅಂದ್ರೆ ರಾಜ 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 ತೇಜ ರಾಜ 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 ತೇಜ ರಾಜ ಧರ್ಮವನ್ನು ಬಿಡದೆ ಅದು ಸೋವರ ಕೆಳ ಜನರ ರಾಜ ಧರ್ಮವನ್ನು ಬಿಡದೆ ಮಹಾಪ್ರಭು ಅಂದ್ರೆ ಮಾಡದೆ ಮಕ್ಕಳೆಲ್ಲ ಗೋಡೆ ಬಿಡದೆ ಮನ ಯಾನ ಸೋವರು ಮಹಾಪ್ರಭು ಅಂದ್ರೆ ಮಾಡದೆ ಮಕ್ಕಳೆಲ್ಲ ಗೋಡೆ ಬಿಡದೆ ಮನ ಯಾನ ಸೋವರು ಮಹಾಪ್ರಭು ರಾಜ 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 ತೇಜ ರಾಜ 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 ತೇಜ ರಾಜ ಧರ್ಮವನ್ನು ಬಿಡದೆ ಅದು ಅದು ಸೋವರ ಕೇಳ ಜನರ ರಾಜ ಧರ್ಮವನ್ನು ಬಿಡದೆ ಮಹಾಪ್ರಭು ಅಂದ್ರೆ ಹೇಳಲಿ ಏನ ಹೇಳಲೆ ನಿಮ್ಮಯ ಸಿರಿಯ ಮಾನವೇಂದ್ರ ಲಾಲಿಸುವ ಪರಿಯ ಮಹಾಪ್ರಭು ಅಂದ್ರೆ ಏನ ಹೇಳಲೆ ನಿಮ್ಮಯ ಸಿರಿಯ ಮಾನವೇಂದ್ರ ಲಾಲಿಸುವ ಪರಿಯ ಮಹಾಪ್ರಭು ಅಂದ್ರೆ ರಾಜ 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 ತೇಜ ಮಹಾಪ್ರಭು ರಾಜ 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 ತೇಜ ರಾಜ ಧರ್ಮವನ್ನು ಬಿಡದೆ ಅದು ಅದು ಸೋವರ ಕೇಳ ಜನರ ರಾಜ ಧರ್ಮವನ್ನು ಬಿಡದೆ ಮಹಾಪ್ರಭು ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೂ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು ಮಹಾಪ್ರಭು ಬಹಳ ಸಂತೋಷ. ಮಹಾಪ್ರಭು ಅದು ಅಲ್ಲದೆ
ಸದಾ ಕಾಲದಲ್ಲಿ ಆ ಶ್ರೀಮನ್ನಾರಾಯಣನ್ನು ಜ್ಞಾನಿಸ್ತಾ ಇರುವರು ಮತ್ತೇನಪ್ಪಣೆ ಮಹಾಪ್ರಭು. ಬಹಳ ಸಂತೋಷ ಮಂತ್ರಿ ನಿನ್ನ ಮಹಾಪ್ರಭು. ಪಿಡವನ ಮನುಷ್ಯನಾಗು ಹಾಗಾಗಲಿ ಮಹಾಪ್ರಭು. ಸೈನ್ಯಾಧೀಕ್ಷಣೆ ಓ ಪ್ರಭು ಬೇಳೆ ಸೈಜಾಧೀನಾತಾನೆ ಯಮ ಸೈನ್ಯದ ರೀತಿಯ ಬೇಳೆ ಸೈನ್ಯಾಧೀಕ್ಷಣೆ ಓ ಪ್ರಭು ಸುತ್ತಲಿರೋ ದಿಗ ಚಕ್ರಾಜರೋ ಸೈನ್ಯಾಧೀಕ್ಷಣೆ ಓ ಪ್ರಭು ಸುತ್ತಲಿರೋ ದಿಗ ಚಕ್ರಾಜರೋ ಮತ್ತೆ ಬಿಡೆಯುತ್ತಲೇ ನಮಗೆ ಮತ್ತೆ ಬಿಡೆಯುತ್ತಲೇ ತರಮಗೆ ಮಿತರಂತೆ ಬಾಳೋದೆ ಬರೆ ಮಿತರಂತೆ ಬಾಳೋದೆ ಬರೆ ಮಿತ್ತರಿಸುವುದಲ್ಲಿ ಪ್ರೀತಿಯ ಬೇಳೆ ಸೈಜಾದಿನಾಥೆ ಯಮ ಸೈನ್ಯದ ಪ್ರೀತಿಯ ಬೇಳೆ ಸೈನ್ಯಾಧೀಕ್ಷಣೆ ಓ ಪ್ರಭು ನಮ್ಮ ಸೈನ್ಯದ ಬಲಾಬಲಗಳನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವ ನಾವು ಅಪ್ಪಣೆ ಮಹಾಪ್ರಭು ಹೃದಯೋ ಮೆತ್ತಿದ ಮನದೋ ಸೈನ್ಯಾಧೀಕ್ಷಣೆ ಹೃದಯೋ ಮೆತ್ತಿದ ಮನದೋ ಈ ಗದೆಯೊಳಗೆ ಸೋಮರಿಸುವೆನು ರಾಜ ಸೈನ್ಯಾಧೀಕ್ಷಣೆ ಆಲಿಸ ಸುರಪತಿ ಬೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ಆಲಿಸ ಸುರಪತಿ ಬೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ಹರಿಯರ ಶಿರವ ಮುರಿಯುತ್ತ ತರುವೆ ಹರಿಯರ ಶಿರವ ಮುರಿಯುತ್ತ ತರುವೆ ಹರಣವ ತರಣವ ತಂದೆ ರಾಜೇಂದ್ರ ಪ್ರಭುವೆ ಸುರೇಂದ್ರ ನಿಪುವೆ ರಾಜೇಂದ್ರ ಪ್ರಭುವೆ ಸುರೇಂದ್ರ ನಿಪುವೆ ರಾಜಾದಿರಾಜನೆ ಲಾಲಿಸು ಗಜಲಾಲಿಸು ಬುಬ್ಬಲಾಲಿಸು ಲಾಲಿಸು ಸುರ್ಪತಿ ಬೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ಇಂದ ನಮ್ಮ ಸೈನ್ಯದ ಹರಿಯೋಳ್ ಮೆಟ್ಟೆ ಪುಡಿ ಪುಡಿ ಗುಡ್ಡೆ ಹರಿಯೋಳ್ ಮೆಟ್ಟೆ ಪುಡಿ ಪುಡಿ ಗುಡ್ಡೆ ರಂಡ ಮುಂಡಗಳ ಚೆಂಡಾಡಿಸುವೆ ರಂಡ ಮುಂಡಗಳ ಚೆಂಡಾಡಿಸುವೆ ಚೆಂಡಾಡಿಸುವೆ ಓ ಪ್ರಭು ಸೈನ್ಯಾಧೀಕ್ಷಣೆ ಸುರಪತಿ ಬೇಳುವೆ ಸುಮತಿ ನೀಲೆಯಿಂದ ನಮ್ಮ ಸೈನ್ಯದ ಪರಿಯ ಹಡಿಯೋಳ್ ಮೆಟ್ಟೆ ಪುಡಿ ಪುಡಿ ಗುಡ್ಡೆ ಹಡಿಯೋಳ್ ಮೆಟ್ಟೆ ಪುಡಿ ಪುಡಿ ಗುಡ್ಡೆ ರುಂಡ ಮುಂಡಗಳ ಚೆಂಡಾಡಿಸುವೆ ರುಂಡ ಮುಂಡಗಳ ಚೆಂಡಾಡಿಸುವೆ ರುಂಡ ಮುಂಡಗಳ ಚೆಂಡಾಡಿಸುವೆ ಚೆಂಡಾಡಿಸುವೆ ಓ ಪ್ರಭು ಸೈನ್ಯಾಧೀಕ್ಷಣೆ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿಟ್ಟಿರುವನೆಂದರೆ ನಮ್ಮ ಸೈನ್ಯವು ಕಂಡ ಪಕ್ಷದಲ್ಲಿ ಹೋರಾಡ ಸೈನ್ಯವು ಬೆಚ್ಚಿ ಬೆರಳಿ ಓಡಾಡುತ್ತಿರುವುದು ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಿಗೆ ತಂದು ಒಪ್ಪಿಸುತ್ತಿರುವ ಮತ್ತೇನಪ್ಪಣೆ ಬಹಳ ಸಂತೋಷ ಸೈನ್ಯಾಧೀಕ್ಷಣೆ ನಿಮ್ಮ ಸೈನ್ಯದಲ್ಲಿ ನೀನು ಪಿಡವನ ಮನುಷ್ಯನಾಗು ಅಪ್ಪಣೆ ಮಹಾಪ್ರಭು ಮಂತ್ರಿ ಸೈನ್ಯಾಧೀಕ್ಷಣೆ ಮಹಾಪ್ರಭು ಎಂತ ಮಾಡಿದೆನ ಆನಂದ ಜನನಿಯೋ ಎಂತ ಮಾಡಿದೆನ ಮಂತ್ರಿ ಸೈನ್ಯಾಧೀಕ್ಷಣೆ ಮಹಾಪ್ರಭು ಎಂತ ಮಾಡಿದೆನ ಆನಂದ ಜನನಿಯೋ ಎಂತ ಮಾಡಿದೆನ
ಚಕ್ರವರ್ತಿಯು ಭೀಮಂತನಾದ ಸೈನ್ಯಾಧ್ಯಕ್ಷನು ನನ್ನ ರಾಜ್ಯದಲ್ಲಿರುವಾಗೆ ನನ್ನ ರಾಜ್ಯಕ್ಕೆ ಕುಂದು ಕೊರತೆಯನ್ನು ಬಲ ಬಲ ನಿಮ್ಮ ನಿಮ್ಮ ಪೀಠವನ್ನು ಮಂಡಿಸಲಾಗಿ ಆಗಲೇ ಮಹಾಪ್ರಭು. ಶ್ರೀಹರಿ ನಾರಾಯಣ ನಾರಾಯಣ ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೆ. ನಾರಾಯಣ ನಾರಾಯಣ ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧ್ವನಿಯನ್ನು ಸೇರಿಸಿ ಹಾಡುತ್ತಿರೆ. ಪ್ರಕೃತಿಯ ತನ್ನೊಡಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ನಾರಾಯಣ ನಾರಾಯಣ ಪ್ರಕೃತಿಯ ತನ್ನೊಡಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿಹರಿಯನ್ನು ತನಿ ಹಾಡು ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ನಾರಾಯಣ ನಾರಾಯಣ ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಹರಿಹರಿಯನ್ನು ತನಿ ಹಾಡು ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಆಲಿಸುವ. ಅಮ್ಮನ ಕೂಗಿಗೆ ಹೋಗೊಡುವ ಹಸುಗಂಧನ ಹಾಗೆ ಬಳಿ ಬರುವ. ನಾರಾಯಣ ನಾರಾಯಣ ಅಮ್ಮನ ಕೂಗಿಗೆ ಹೋಗೊಡುವ ಹಸುಗಂಧನ ಹಾಗೆ ಬಳಿ ಬರುವ. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಪಾಡುವನು. ನಾರಾಯಣ ನಾರಾಯಣ ನಿಜ ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಪಾಡುವನು. ಹರಿಹರಿಯನ್ನು ತನಿ ಹಾಡು ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ನಾರಾಯಣ ನಾರಾಯಣ ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಹರಿಹರಿಯನ್ನು ತನಿ ಹಾಡು ಹರಿನಾಮದ ಮಹಿಮೆಯ ನೀ ನೋಡು. ಹರಿನಾಮದ ಮಹಿಮೆಯ ನೀ ನೋಡು. ನನ್ನ ಹೆಸರಾದರೂ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮಹಾತ್ಮನೆಂದು ಕರೆಯುವರು. ಅದು ಅಲ್ಲದೆ ನಾನಾದರೂ ಉಪಕಾರಕ್ಕೆ ಉಪ್ಪಿನಕಾಯಿಯಂತೆಯೂ ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿಯಂತೆಯೂ ಇರುವೆನು. ನಾರಾಯಣ ನಾರಾಯಣ ನಾನು ಒಂದು ದಿವಸಕ್ಕೆ ಒಂದು ಸುಳ್ಳನ್ನು ಹೇಳದೆ ಹೋದರೆ ನನಗೆ ಉದರಶೂಲ ಬಾಧೆಯೂ ಬಾಧಿಸುವುದು. ಅದು ಅಲ್ಲದೆ 14 ಲೋಕಗಳು ಹಾಗೂ 56 ದೇಶಗಳನ್ನು ಸಂಚಾರ ಮಾಡಿಕೊಂಡು ಈ ಮತ್ತ ಗ್ರಾಮಕ್ಕೆ ಬಂದಿರುವೆನು. ಆದರೆ ಇಲ್ಲಿ ಯಾರೊಬ್ಬರಿಗೂ ಸಹ ಕಲಹವನ್ನು ತಂದಿಡಲಿಲ್ಲವಲ್ಲ. ನಾರಾಯಣ ನಾರಾಯಣ ಅದು ಆಗಿರಲಿ. ನಾನು ಈಗಲೇ ಭಾದ್ರ ದೇಶದ ಅಶ್ವಪತಿ ರಾಜನನ್ನು ಕಂಡು ಅವನ ಆಳ್ವಿಕೆಯನ್ನು ಒಮ್ಮೆ ನೋಡಿಕೊಂಡು ಅಲ್ಲಿ ಏನಾದರೂ ನನ್ನ ಕಾರ್ಯವಾಗುವುದೇನೋ ನೋಡುವೆನು. ನಾರಾಯಣ ನಾರಾಯಣ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ ವಿಠಲ
ತೋರಯ್ಯ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ ಆ ಜಯತು ಜಯ ವಿಠಲ ವಿಠಲ ರಂಗ ನಾರಾಯಣ ನಾರಾಯಣ ಅಂದ್ರೆ ಮಹಾಪ್ರಭು ನರ್ತಕಿಯನ್ನು ಭ್ರಮ ಮಾಡು. ಹಾಗಾಗಲಿ ಮಹಾಪ್ರಭು. ಹಲೋ ಅಂಧದ ಶಿಲೆಯೊಂದು ನಲಿದಾಡಿದೆ ಅಂಧದ ಶಿಲೆ ಎರಡು ನಲಿದಾಡಿದೆ ಅಂಧದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳವು ಬಿರಿದು ಅಂಧದ ಶಿಲೆ ಎರಡು ನಲಿದಾಡಿದೆ ಎಂಬುದು ಇವರ ಸರಲ್ಲವೇ ಮೋಹಿನಿ ಎಂಬುದು ಇವರ ಸರಲ್ಲವೇ ಮನ ಮೋಗ ತುಂಬಿ ಚಲವಲ್ಲವೇ ಮೋಹಿನಿ ಎಂಬುದು ಇವರ ಸರಲ್ಲವೇ ಮನ ಮೋಗ ತುಂಬಿ ಚಲವಲ್ಲವೇ ನಾಯಕಿಯೇ ನಿನಗೆ ಇವು ವಲ್ಲವೇ ನಾಯಕಿಯೇ ನಿನಗೆ ಇವು ಅಲ್ಲವೇ ಮನ ಮೊಗ ತುಂಬಿದ ಚೆಲುವಲ್ಲವೇ ಅಂಧದ ಶಿಲೆಯೊಂದು ನಲಿದಾಡಿದೆ ಅದರ ಪನ್ನೀರ ಪರಿಮಳವು ಬಿರಿದು ಅಂಧದ ಶಿಲೆಯೊಂದು ನಲಿದಾಡಿದೆ 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 ಮಂತ್ರಿ ಮಹಾಪ್ರಭು ಇದಕ್ಕೆ ತಕ್ಕ ಬಹುಮಾನ ಕೊಟ್ಟು ಕಳಿಸುವನಾಗು. ಹಾಗಾಗಲಿ ಮಹಾಪ್ರಭು. ಮಂತ್ರಿ ಭಾರತದಲ್ಲಿ ನಾವು ಗಲಭೆಯಾಗುತ್ತಿರೋದು ವಿಚಾರಿಸಿ ನೋಡುವನಾಗು. ಹಾಗಾಗಲಿ ಮಹಾಪ್ರಭು. ಏನು ಪೂಜ್ಯರಾದ ನಾರದ ಮಹಾತ್ಮರವರೇ ಹೌದು. ಬರಲಿ ಅವಳ ಭಾರ ಅವರನ್ನು ಬಹಳ ಮರ್ಯಾದಿದ್ದ ನನ್ನ ರಾಜಸ್ಥಾನಕ್ಕೆ ಬರಮಾಡಿ. ಹಾಗಾಗಲಿ ಮಹಾಪ್ರಭು. ಕನಸು ಮನಸ್ಸಿನ ಜೀವವು ನೀನೆ ನಾರಾಯಣ ನಾರಾಯಣ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮಕ ಭಾವವು ನೀನೆ ಆ ಆ ಆ ಆ ಅಂತರಾತ್ಮಕ ಭಾವವು ನೀನೆ ಅಂದವು ನೀನಯ್ಯ ಎಲ್ಲವೂ ನೀನಯ್ಯ ನಾರಾಯಣ ನಾರಾಯಣ ಅಂದವು ನೀನಯ್ಯ ಎಲ್ಲವೂ ನೀನಯ್ಯ ತುಕ ಎಂಬ ಮಾತಿನಲ್ಲಿ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ
ಭಗವಂತರಾದ ನಾರದ ಮಹಾತ್ಮನಿಗೆ ನಮಸ್ಕರಿಸುವನು. ರಾಜೇಂದ್ರ ನಿನಗೆ ಮಂಗಳವಾಗಲಿ ಮೇಲೇಳು. ಪೂಜ್ಯರೇ, ಈ ರಾಜೇಂದ್ರ ಪೀಠವನ್ನು ಸ್ವೀಕರಿಸುವನಾಗಿ ಆಗಬಹುದು. ಮೌನಿಯ ನಿಮಯದ ಋಷಣದೇ. ಪೂಜ್ಯರೇ, ರಾಜೇಂದ್ರ ಮೌನಿಯ ನಿಮಯದರು ಸಡದೆ ನಿಮಯದರು ಸಡದೆ ನಾಂ ಧನ್ಯ ಧನ್ಯನಾದಿನಿ ಪೂಜ್ಯರೇ. ಪೂಜ್ಯರೇ, ರಾಜೇಂದ್ರ ತಾವು ಬಂದವಾರ್ತೆಯನು ತಾವು ಬಂದವಾರ್ತೆಯ ಎಂಗಡದೆ ಅರುಗಬೇಕೈ ಪೂಜ್ಯರೇ. ಪೂಜ್ಯರೇ, ರಾಜೇಂದ್ರ ವಂದಿಸುವೆ ವಂದಿಸುವೆ ಮೌನನಾರೆ ಮಕ್ಕಳಾಯ್ಕೆ ವಂದಿಸುವೆ. ಪೂಜ್ಯರೇ, ರಾಜೇಂದ್ರ ಹಿಂದಿನ ದಿನ ಆದನು. ಪೂಜ್ಯರೇ, ರಾಜೇಂದ್ರ ಹಿಂದಿನ ದಿನ ಆದನು ತಮ್ಮ ದಯದಿಂದ ವಂದಿಸುವೆ ವಂದಿಸೋವೆ ಮೌನನಾರೆ ಮಕರನಾಯ್ಕೆ ವಂದಿಸುವೆ. ರಾಜೇಂದ್ರ ಸುಂದರಾಕರ ಲೋಲ. ಪೂಜ್ಯರೇ, ರಾಜೇಂದ್ರ ಸುಂದರಾಕರ ಲೋಲ ತಮ್ಮ ದಯದಿಂದ ವಂದಿಸುವೆ ವಂದಿಸೋವೆ ಮೌನನಾರೆ ಮಕರನಾಯ್ಕೆ ವಂದಿಸುವೆ. ಪೂಜ್ಯರೇ, ರಾಜೇಂದ್ರ ನಿಮ್ಮಯ ದಯದಿಂದ ಬಡವರ ಮನೆಗೆ ಭಾಗ್ಯ ಬಂದಂತೆಯೂ ಹುಟ್ಟು ಕುರಳನಿಗೆ 2 ನೇತ್ರಗಳು ಬಂದಂತೆಯೂ ಅದಲ್ಲದೆ ಹಸಿದವನಿಗೆ ಅಮೃತವೂ ಸಿಕ್ಕಿದಂತಾಗಿದೆ. ಪೂಜ್ಯರೇ, ತಾವು ಬಂದ ಕಾರ್ಯಗಳನ್ನು ತಿಳಿಸಿದರೆ ಸ್ಥಿರವಾಗಿ ನಡೆದುಕೊಳ್ಳಲು. ಪೂಜ್ಯರೇ, ನಾರಾಯಣ ನಾರಾಯಣ ಈತನ ಆಸ್ಥಾನಕ್ಕೇನೋ ಬಂದಿದ್ದಾಯಿತು. ಆದರೆ ಈತನಿಗೆ ಏನೆಂದು ಉತ್ತರಿಸಲಿ ಎಂಬುದೇ ತಿಳಿಯುತ್ತಿಲ್ಲವಲ್ಲ. ಇರಲಿ ರಾಜೇಂದ್ರ, ಪೂಜ್ಯರೇ, ನಿನ್ನ ಆಸ್ಥಾನವನ್ನು ನೋಡಿಕೊಂಡು ನಿನ್ನ ಗುಣಗಾಂಭೀರ್ಯಗಳನ್ನು ನೋಡಿಕೊಂಡು ಹೋಗಲೆಂದು ಈ ಆಸ್ಥಾನಕ್ಕೆ ಬಂದೆನು. ಏನು ಹೇಳಿದ್ರ ಪೂಜ್ಯರೇ? ಪೂಜ್ಯರೇ, ನನಗಿಂತ ಮಿಗಿಲಾಗಿ ರಾಜ್ಯ ಭಾರವ ಮಾಡುವವರೇ ಪೂಜ್ಯರೇ. ನಾರಾಯಣ ನಾರಾಯಣ ಮಹಾರಾಜರೇ, ಪೂಜ್ಯರೇ, ಆ ತಾಮಲಿಂಗಾಧಿಪತಿಯಾದ ಆ ರಾಮಸಿಂಹನನ್ನು ಹೊರತು ನಾನಿನ್ಯಾರನ್ನೂ ಕಾಣೆನು. ಅದು ಅಲ್ಲದೆ ಆತನು ನಿಮ್ಮ ಮೇಲೆ ದಂಡೆತ್ತಿ ಬರುವಂತೆ ಕಾಣುತ್ತಿರುವುದು. ನೀವು ಎಚ್ಚರದಿಂದಿರಿ. ಏನು ಹೇಳಿದರೆ ಪೂಜ್ಯರೇ? ಆ ಭ್ರಷ್ಟನಾದ ರಾಮಸಿಂಹನು ನನ್ನ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುವನೆ. ಪೂಜ್ಯರೇ, ಆಗಿದ್ದ ಪಕ್ಷದಲ್ಲಿ ಆ ರಣರಂಗದಲ್ಲಿ ತಾವೇ ನೋಡಿಕೊಂಡು ತಾವಿಂದ ಬರುವರಾಗಿ. ಪೂಜ್ಯರೇ, ಆಗಬಹುದು ರಾಜೇಂದ್ರ. ನಾರಾಯಣ ನಾರಾಯಣ. ನಟವರ ಗಂಗಾಧರ
ಉಮಾಶಂಕರ ನೀಲೀಲ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ಜನನ ಮರಣೊಂದು ಚದುರಂಗವಾಗಿ ಜನನ ಮರಣೊಂದು ಚದುರಂಗವಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನಗುವೆ ನೀ ತೂಗಿ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ತೋರಿನಲಿವಿಂದ ಈ ಬಾಳಿನಂದ ತೋರಿನಲವಿಂದ ಈ ಬಾಳಿನಂದ ಭ್ರಮೆಯ ತುಂಬಿಡುವೆ ದಾರಿ ಕಬಲಾಗಿ ಮನ ಮಾರುವಾಗ ನಾರಾಯಣ ನಾರಾಯಣ ದಾರಿ ಕಬಲಾಗಿ ಮನ ಮಾರುವಾಗ ಪ್ರಭುವೇ ಮುಂಬಿಡುವೆ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ನಾನು ಈಗಲೇ ರಾಮಸಿಂಹನನ್ನು ಕಂಡು ಈ ವಿಚಾರವನ್ನು ಅಲ್ಲಿ ಹೇಳಿ ನೋಡುವೆನು. ನಾರಾಯಣ ನಾರಾಯಣ. ಆ ಭ್ರಷ್ಟನಾದ ರಾಮಸಿಂಹನ ಮೇಲೆ ಯುದ್ಧಕ್ಕೆ ಹೋಗಲು ರಥವನ್ನು ಮತ್ತು ಚದುರಂಗ ಬಲವನ್ನು ಸಿದ್ಧಪಡಿಸುವ ನಾವು ಹಾಗೆ ಆಗಲಿ. ನೀನು ಸಹ ನನ್ನ ಜೊತೆಲೇ ಬರುವನಾಗು. ಹಾಗೆ ಆಗಲಿ ಮಹಾಪ್ರಭು. ಯಾರನೇ ಮಂತ್ರಿ ದ್ವಾರದಲ್ಲಿ ಏನೋ ಗಲಭೆ ಆಗುತ್ತಿರುವುದಲ್ಲ. ಮಹಾರಾಜರೇ, ನಾರದ ಮಹಾತ್ಮರು ಬರುವಂತೆ ಭಾಷವಾಗುತ್ತಿರುವುದು. ಅವರನ್ನು ಬಹಳ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬರುವ ನಾವು. ಹಾಗೆ ಆಗಲಿ. ನಾರಾಯಣ 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 ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ವಂದಿತ ನಿಜ ಗುಣ ದೇವಾ ನಾರದ ವಂದಿತ ನಿಜ ಗುಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನರಸಿಂಹವತರ ನೀ ಧರಿಸಿ ಕಶ್ಯಪನನ್ನೇ ಸಂಹರಿಸಿ ನರಸಿಂಹವತರ ನೀ ಧರಿಸಿ ಕಶ್ಯಪನನ್ನೇ ಸಂಹರಿಸಿ ಭೂಮಿಯ ಭಾರವನಿಳಿಸಿದ ದೇವ ಉಗ್ರ ಸ್ವರೂಪಿ ಎನಿಸಿದ ದೇವ
ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಪೂಜ್ಯರೇ. ಆಗಬಹುದು. ಮೌನಿಯ ನಿಮಯದರು ಜನದೇ ಮೌನಿಯ ನಿಮಯದರು ಜನದೇ ನಿಮಯದರು ಜನದಿಂದ ಧನ್ಯ ಧನ್ಯನಾದೆನೈ ಮುನಿಬಾ. ಪೂಜ್ಯರೇ, ರಾಜೇಂದ್ರ, ಹೇಳ್ತೇನೆ ಕೇಳುವುದಾಗಿ ಪೂಜ್ಯರೇ. ವಂದಿಸಿ. ವಂದಿಸುವೆ ವಂದಿಸುವೆ ಮೌನೇಂದ್ರರೇ ನಿಮ್ಮ ಚರಣ ಕಮಲಾಗೆ. ವಂದಿಸುವೆ ಪೂಜ್ಯರೇ. ರಾಜೇಂದ್ರ, ಇಂದಿನ ದಿನ ಧನ್ಯನಾದನು ಸಂದೇಹವೇಂದಾಂಗೋ. ವಂದಿಸುವೆ ವಂದಿಸುವೆ ಮೌನೇಂದ್ರರೇ ನಿಮ್ಮ ಚರಣ ಕಮಲಾಗೆ. ವಂದಿಸುವೆ ಸುಂದರ ಕರವೀನಗಾನ. ಪೂಜ್ಯರೇ, ರಾಜೇಂದ್ರ, ಸುಂದರ ಕರವೀನಗಾನ ಲೋಲ ಸೋಮಾಗ. ವಂದಿಸುವೆ ವಂದಿಸುವೆ ಮೌನೇಂದ್ರರೇ ನಿಮ್ಮ ಚರಣ ಕಮಲಾಗೆ. ವಂದಿಸುವೆ. ಪೂಜ್ಯರೇ, ರಾಜೇಂದ್ರ, ಬಡವರ ಮನೆಗೆ ಭಾಗ್ಯ ಬಂದಂತೆಯೂ ಹಸಿದವನಿಗೆ ಅಮೃತ ಸಿಕ್ಕಿದಂತೆಯೂ ಹುಟ್ಟು ಕುರುಡನಿಗೆ ನೇತ್ರಾಸ ಬಂದಂತೆಯೂ ನಿಮ್ಮ ದರ್ಶನದಿಂದ ಧನ್ಯನಾದನು ಪೂಜ್ಯರಿ. ಅಲ್ಲದೆ ನನ್ನ ವಂಶವು ಪವಿತ್ರವಾಯಿತು ಪೂಜ್ಯರಿ. ತಾವು ಬಂದ ಸಮಾಚಾರವನ್ನು ತಿಳಿಸಿದರೆ ಸ್ಥಿರವಾಗಿ ನಡೆದುಕೊಳ್ಳುವೆನು ಪೂಜ್ಯರೇ. ರಾಜೇಂದ್ರ, ಪೂಜ್ಯರೇ, ನಿನ್ನ ಆಳ್ವಿಕೆಯಲ್ಲಿ ನಿನ್ನ ಗುಣಗಾಂಭೀರ್ಯಗಳನ್ನು ನೋಡಿಕೊಂಡು ಹೋಗಲೆಂದು ಇಲ್ಲಿಗೆ ಬಂದೆನು ರಾಜೇಂದ್ರ. ಹೇಳುವರಾಗಿ ಪೂಜ್ಯರೇ. ಅದು ಅಲ್ಲದೆ ಆ ಭಾದ್ರ ದೇಶದ ಅಶ್ವಪತಿ ರಾಜನಾದರೂ ನಿಮ್ಮ ಮೇಲೆ ದಂಡೆತ್ತಿ ಬರುವಂತೆ ಕಾಣುತ್ತಿರುವುದು ನೀವು ಎಚ್ಚರದಿಂದಿದ್ದೀರಿ. ಪೂಜ್ಯರೇ, ರಾಜೇಂದ್ರ, ಏನು ಹೇಳುತ್ತಿರುವಿರಿ? ಆ ಭ್ರಷ್ಟನಾದ ಸುಮತಿ ರಾಜನು ನನ್ನ ಮೇಲೆ ಇದ್ದಕ್ಕೆ ಬರುವನೆ. ಹೌದು. ಹಾಗಾದರೆ ಆ ರಣರಂಗದಲ್ಲಿ ತಾವೇ ನೋಡಿಕೊಳ್ಳುವಿರಿ. ತಾವು ಇನ್ನು ಬರುವರಾಗಿ. ರಾಜೇಂದ್ರ, ನಾನಿನ್ನು ಬರುವೆನು. ತಾವಿನ್ನು ಬರುವರಾಗಿ. ನಾರಾಯಣ ನಾರಾಯಣ. ಮಂತ್ರಿ, ಮಹಾಪ್ರಭು, ಪ್ರಿಯಳಾದ ಸುಶೀಲೆಯನ್ನು ಬರ ಮಾಡುವ ನಾವು. ಹಾಗೆ ಆಗಲಿ. ಯಾರಲ್ಲಿ ಶಿಶುರಾದೇವಿಯರನ್ನು ಬರ್ಮಾಡೆ. ಜಗದೀಶನ ಜಗದೀಶನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ಸಂಚಾರಿ ತಾನಾಗಿ ಹಾಡುವ ಜಗದೀಶನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಸರಿ ಸಮರೆ ಮಗೆ ಯಾರಿಹರೆ ನೂತನಿ
ಮರೆ ಮಗೆ ಯಾರಿಗರೇನು ತಲಿ ಮೆರೆಯುತ್ತ ಬರದೆ ಅಪಜಯ ತರದೆ ಮೆರೆಯುತ್ತ ಬರದೆ ಅಪಜಯ ತರದೆ ನಾರದ ಮೋದವ ನಾನಾಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಡಾಂಬಿಕ ಜನರ ಡಂಬವ ನಳಿಸೈ ನಾರಾಯಣ ನಾರಾಯಣ ಡಾಂಬಿಕ ಜನರ ಡಂಬವ ನಳಿಸಲು ಧಾರ್ಮಿಕ ಜನರ ಧರ್ಮವನ್ನುಳಿಸಲು ಧಾರ್ಮಿಕ ಜನರ ಧರ್ಮವನ್ನುಳಿಸಲು ನಾರದ ಮೋದವ ನಾನಾಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಸತ್ಯ ಸಂಕಲ್ಪದ ಜ್ಯೋತಿಯ ಬೆಳಗಲು ನಾರಾಯಣ ನಾರಾಯಣ ಸತ್ಯ ಸಂಕಲ್ಪದ ಜ್ಯೋತಿಯ ಬೆಳಗಲು ನಿತ್ಯ ಭಾವದ ಕೀರ್ತಿಯ ನುಳಿಸಲು ನಿತ್ಯ ಭಾವದ ಕೀರ್ತಿಯ ನುಳಿಸಲು ನಾರದ ಮೋದವ ನಾನಾಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ನಾನು ಹಚ್ಚಿದ ಬೆಂಕಿಯು ಉರಿಯಲಾರಂಭಿಸಿರುವುದು ಮುಂದೆ ಏನಾಗುವುದೋ ನೀವೇ ನೋಡುವಿರಿ ಈ ಜಗತ್ತೇ ನೋಡುವುದು ನಾರಾಯಣ ನಾರಾಯಣ ಪ್ರಾಣೇಶ್ವರಿಯೇ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ವರ ರಾಜ್ಯದ ರಾಜನು ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬರುವನಂತೆ. ನಾನು ಯುದ್ಧಕ್ಕೆ ಹೋಗಲು ನಿನಗೆ ಸಮ್ಮತವೇ ಪ್ರಿಯೆ? ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ? ಪ್ರಿಯೆ, ಹೋಗಬೇಡಿ ಪ್ರಾಣಕಾಂತ ಬೇಡಿ ಕೊಂಬೆ ಪ್ರಾಣೇಶ. ಸ್ವಾಮಿ, ಹೌದು ಸ್ವಾಮಿ. ಹೋಗಬೇಡಿ ಪ್ರಾಣಕಾಂತ ಬೇಡಿ ಕೊಂಬೆ ಪ್ರಾಣೇಶ. ಮುಂದೆ ಬರುವ ಆನೆಯೊಂದ. ಹೌದು ಸ್ವಾಮಿ. ಮುಂದೆ ಬರುವ ಆನೆಯೊಂದ. ಹೇಳುವಳಾಗು ಪ್ರಿಯೆ. ಮುಂದೆ ಬರುವ ಆನೆಯೊಂದ ಒಂದು ತಿಳಿಯದು ಎನಗೀಗ. ಹೋಗಬೇಡಿ ಪ್ರಾಣಕಾಂತ ಬೇಡಿ ಕೊಂಬೆ ಪ್ರಾಣೇಶ. ಪ್ರಾಣೇಶ್ವರಿ, ಏನು ಹೇಳುತ್ತಿರುವೆ? ಸ್ವಾಮಿ, ಯುದ್ಧಕ್ಕೆ ಹೋಗಬೇಡಿ, ಏಕೆಂದರೆ ಹಿರಿಯರು ಹೇಳಿದ ಹಾಗೆ ಯುದ್ಧವು ಜೂಜಾಟವು ಹಾಗೂ ನಾನಾ ರೀತಿಯ ಜಗಳಗಳನ್ನು ಮಾಡುವುದು ಸರಿಯಲ್ಲ. ಏಕೆಂದರೆ ನನಗೆ ಬಲಗಣ್ಣು ಅದರುತ್ತಿರುವುದು, ಬಲಭುಜವು ಚದುರುತ್ತಿರುವುದು. ಆದ್ದರಿಂದ ನೀವು ಯುದ್ಧಕ್ಕೆ ಹೋಗಬೇಡಿ ಎಂದು ಕೇಳಿಕೊಳ್ಳುವೆನು ಸ್ವಾಮಿ. ಪ್ರಾಣೇಶ್ವರಿ, ಹೇಳುತ್ತೇನೆ ಕೇಳುವಳಾಗು ಪ್ರಿಯೆ.
ಹೊರ ರಾಜ್ಯವು ಬಂದು ನಮ್ಮ ಮೇಲೆ ಇದ್ದಕ್ಕೆ ಬಂದರೆ ಸುಮ್ಮನೆ ಇರುವುದು ಉಂಟೆ ಪ್ರಿಯೆ? ಹೇಳ್ತೇನೆ ಕೇಳುವಳಾಗು ಪ್ರಿಯೆ. ಏನು ಸ್ವಾಮಿ? ಪ್ರಜೆಗಳಂ ಪಾಲಿಸದಿದ್ದೊಡೆ ಗಣೇಶ್ ಪ್ರಿಯೆ. ಸ್ವಾಮಿ ಪ್ರಜೆಗಳಂ ಪಾಲಿಸದಿದ್ದೊಡೆ ಗಣೇಶ್ ಪ್ರಿಯೆ. ಸ್ವಾಮಿ ಪ್ರಜೆಗಳೆಲ್ಲರೂ ನಾಶವಾಗುವುದಿಲ್ಲವೇ ಕಾಂತೆ? ಪ್ರಿಯ ಸ್ವಾಮಿ ಹರಿಸೊಡ್ಗಗಳಂಬಿಡದಿದ್ದೊಡೆ ಸ್ವಾಮಿ ಹರಿಸೊಡ್ಗಗಳಂಬಿಡದಿದ್ದೊಡೆ ನಾ ರಾಜನ ಆಗುವನೆ ಕಾಂತೆ. ಪ್ರಾಣೇಶ್ವರಿ, ಸ್ವಾಮಿ ಪರರ ಸೈನ್ಯವು ನಮ್ಮ ಮೇಲೆ ಇದ್ದಕ್ಕೆ ಬಂದರೆ ನಾವು ಸುಮ್ಮನೆ ಇರುವುದು ಉಂಟೆ? ಪ್ರಜೆಗಳೆಲ್ಲರೂ ನಾಶವಾಗುವುದಿಲ್ಲವೇ ಪ್ರಿಯೆ? ಆದ ಕಾರಣ ಈ ಮಕ್ಕಳನ್ನು ಕರೆದುಕೊಂಡು ನೀನು ಹೊರಮನೆಗೆ ನಡಿ, ನಾನು ಯುದ್ಧಕ್ಕೆ ಹೋಗಿ ಬರುವನು ಪ್ರಿಯೆ. ಸ್ವಾಮಿ ಎಷ್ಟು ಸಾರಿ ಹೇಳಿದರೂ ಯುದ್ಧಕ್ಕೆ ಹೋಗಬೇಡಿ ಎಂದು ಹೇಳಿದರೂ ಕೇಳುತ್ತಿಲ್ಲವಲ್ಲ ಸ್ವಾಮಿ. ಪ್ರಿಯೆ, ನನಗೆ ಏಕೋ ಭಯವಾಗುತ್ತಿರುವುದು. ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ. ಚಿಂತಿಸಬೇಡ, ಯುದ್ಧಕ್ಕೆ ಹೋಗಿ ಬರುವನು, ಪ್ರಜೆಗಳನ್ನು ಪಾಲಿಸುವವನ. ಹಾಗೆ ಆಗಲಿ ಸ್ವಾಮಿ, ನಿಮ್ಮಿಷ್ಟಂತೆಯೇ ಆಗಲಿ. ನೀವಿನ್ನು ಯುದ್ಧಕ್ಕೆ ಹೋಗಿ ಕೀರ್ತಿಶಾಲಿವಂತರಾಗಿ ಹೋಗಿ ಬನ್ನಿ. ಯುದ್ಧಕ್ಕೆ ಹೋಗಲು ರಥವನ್ನು ಮತ್ತು ಚದುರುಗ ಬಲವನ್ನು ಸಿದ್ಧಪಡಿಸುವ ನಾವು. ಮಹಾಪ್ರಭು ಹೇಳುವನು ಕೇಳಿ. ಒಂದಿಪೆಜಿಯ ಒಂದು ತೋತಾಗ ಚಂದವಲ್ಲವೋ ಮಹಾರಾಜರೇ. ಮಂತ್ರಿ, ಒಂದಿಪೆಜಿಯ ಒಂದು ತೋತಾಗ ಚಂದವಲ್ಲವೋ ಕಾತುರ ಪಡದೆ ಯೋಚಿಸಿ ನೋಡೆ. ಮಹಾರಾಜರೇ, ಮಂತ್ರಿ, ಕಾತುರ ಪಡದೆ ಯೋಚಿಸಿ ನೋಡೆ. ಪುದು ಮನ ಸರಿಯಲ್ಲವಯ್ಯ. ಕಾತರಿ ಪುದು ಮನ ಸರಿಯಲ್ಲವಯ್ಯ. ಒಂದಿಪೆಜಿಯ ಒಂದು ಚಂದವಲ್ಲವೋ ಮುಂದೆ ಹೋಗುವುದು. ಮಹಾರಾಜರೇ, ಮಂತ್ರಿ, ನೀವು ಈ ದಿನ ಯುದ್ಧಕ್ಕೆ ಹೋಗುವುದು ನನ್ನ ಮನಸ್ಸಿಗೆ ಯಾಕೋ ಬಹಳ ಬೇಸರವಾಗಿರುವುದು. ಮಂತ್ರಿ, ಇದರ ಮೇಲೆ ತಮ್ಮ ಇಚ್ಛೆ. ಮಂತ್ರಿ, ಮಹಾಪ್ರಭು ಮುಂದಾಗುವ ಕಾರ್ಯವು ಆ ಮುಕುಂದನ ದೈವದಂತಾಗಲಿ. ರಥವನ್ನು ಮತ್ತು ಚದುರುಗ ಬಲವನ್ನು ಸಿದ್ಧಪಡಿಸುವ ನಾವು. ಹಾಗೆ ಆಗಲಿ. ನಡೆಯಬೇಕು ಮಂತ್ರಿ, ನಡೆ ಬೇಗ ಮಂತ್ರಿ, 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 ನಡೆ ಬೇಗ ಮಂತ್ರಿ, ಮಂತ್ರಿ, ಮಂತ್ರಿ. ದುಷ್ಟ ಶೋಭತೆಯ ನಷ್ಟಗೊಳಿಸಲು ವಿಷಾದದಿಂದಲೇ ಬೇಗ ನಡೆ. ದುಷ್ಟ ಶೋಭತೆಯ ನಷ್ಟಗೊಳಿಸಲು ವಿಷಾದದಿಂದಲೇ ಬೇಗ ನಡೆ. ನಡೆ ಬೇಗ ಮಂತ್ರಿ, ಮಂತ್ರಿ, ಮಂತ್ರಿ. ಬಾರಲ ಬಾರಲ ಬೇಗನೆ ಎದ್ದಕ್ಕೆ ಭಾಮಧರ್ಮನೆ. ಬಾರಲ ಬಾರಲ ಬೇಗನೆ ಎದ್ದಕ್ಕೆ ಅದ ಮನೆ
ಬೇಗನೆ ಏಳಕ್ಕೆ ಮಲ್ಗಪ್ಪ. ಹೋ ಪ್ರಭು ಮದಂದ ಇಲ್ವಾ ಮದನ? ಮನೆಯೇ ನಾನು ಮರವನು ಮುರಿಯುವೆ ಅದಮ್ಮನೇ ನಾನು ಮರವನು ಮುರಿಯುವೆ ಬಾರಲ ಬಾರನು ಬೇಗನೆಯೋದಗೆ ಬೇಸ್ತದೆ ನಾನು ಕೊಟ್ಟಿಕೊಳ್ಳುವೆ ನಾನು ಬೇಸ್ತದೆ ನಾನು ಕೊಟ್ಟಿಕೊಳ್ಳುವೆ ನಾನು ಅದ ಮನೆ ನಾನು ಅದ ಮನೆ ನಾನು ಕೊಡುವೆ ಕೆನದೆ ಬಾರಲು ಬಾರಲು ಬೇಗನೆ ಎದ್ದಕ್ಕೆ ಹೌದಲ್ರಿ ಯುದ್ಧ ಮಾಡುವ ನಾವು ಸಿದ್ಧನಾಗು ಯೋ ಮದಂದ ಸಿದ್ಧನಾಗು ಹೋಗಿಸ್ತಾರೆ ಸಿದ್ಧನೆ ಪ್ರತಾಪಧಾರಿ ಹೇಳಿಯೇ ಈಗ ಮಾವಲಿಂದ ನಿನ್ನ ಭಾಗಗೊಳ್ಳೆನು. ಅಧಂದನೆ ಮಧಂದನೆ ಪ್ರತಾಪ ಕೂಡ ಹೇಳಿಯೇ ಅಧಂದನೆ ಮಧಂದನೆ ಪ್ರತಾಪ ಕೂಡ ಹೇಳಿಯೇ ನಿಜ ಭಾವದಿಂದ ನಿನ್ನ ಮಾಸ ಗಳಿಸಿವೆ ನಿಜ ಭಾವದಿಂದ ನಿನ್ನ ನಾಶ ಗಳಿಸಿವೆ ಹಲೋ ಮದಂದ ಹೋಗಿಸ್ತಾರೆ ಇದಕ್ಕೆ ಯಾವ ಯುದ್ಧವನ್ನಾಗು ಅಲ್ಲದಿದ್ದರೆ ನನಗೆ ಶರಣಾಗಿ ಒಳ್ಳೆಯವನಾಗು ಇಲ್ಲದಿದ್ದರೆ ಯೋ ಮದಾಂತ. ಸರಿಯಾಗಿ ನಿಂತು ಯುದ್ಧವನ್ನು ಮಾಡುವನಾಗು ಮದ ಇದ್ದಕ್ಕೆ ಸಿದ್ಧನಾಗು ನಿಲ್ಲುವನಾಗು ಅಂತ ಸಿದ್ಧನಾಗು ದುರಾತ್ಮನೆ ಪ್ರತಾಪ ಕೂಡ ಹೇಳಿಯೇ ನಿಜ ಭಾವದಿಂದ ನಿನ್ನ ನಾಶ ಗಳಿಸಿವೆ ನಿಜ ಭಾವದಿಂದ ನಿನ್ನ ಹದ ಗಳಿಸಿವೆ ಅದಂದನೆ ಅದಂದನೆ ಪ್ರತಾಪ ಕೂಡ ಹೇಳಿಯೇ ನಿಜ ಭಾವದಿಂದ ನಿನ್ನ ನಾಶ ಗಳಿಸಿವೆ ನಿಜ ಭಾವದಿಂದ ನಾಶ ಗಳಿಸಿವೆ ಹೋಮದಂದ ಅಂತೆ ಹೋ ಪ್ರಭು ನೋಡಿದೀಯಾ ನೋಡಿದ್ದೇನೆ ಮಹಾಪ್ರಭು ಅಂತೆ ಮಹಾಪ್ರಭು ನಿನ್ನನ್ನು ನೋಡಿದರೆ ನನಗೆ ಯಾಕೋ ದೊರೆಯೇ ಹರಣವ ನೀಗಿದೆಯ ಪ್ರಭುವೇ ಹರಣವ ನೀಗಿದೆಯ ಆ ಪ್ರಭುವೇ ಪರಿವಿಧದಲ್ಲಿ ಬೇಳಿದ ಮಾತನು ಮಹಾಪ್ರಭು ಪರಿವಿಧದಲ್ಲಿ ಬೇಳಿದ ಮಾತನು ಹನಿಯದ ದೋರೆಗೆ ಮಾತವನು ಹರಿಯದ ದೋರೆಗೆ ಮಾತವನು ದೊರೆಯೇ ಹರಣವ ಪ್ರಭುವೇ ಹರಣವ ಓ ರಾಜೇಂದ್ರ ಮಾತನು ಕೇಳಲು ಕೇಳಲು ಕೇಳಲಿ ಮಾತನು ಕೇಳಲು ಕೇಳಲು ಕೇಳಲಿ ಕಾತರಿ ಪೂರುವುದೆಲ್ಲಯ ಮನವು ಓ ರಾಜೇಂದ್ರ ಕಾತರಿ ಪೂರುವುದೆಲ್ಲಯ ಮನವು ದೊರೆಯೇ ಅರಿಣವ ಪ್ರಭುವೇ ಅರಿಣವ ಪ್ರಭುವೇ ಪ್ರಭುವೇ ಮ್ಯಾಲಕ್ಕೆ ಬಂದದ ಮಂಜು ಅಯ್ಯೋ ಚಕ್ರವರ್ತಿ ರಾವ ರಾಜ
ಗೊತ್ತಿಲ್ಲ ನನಗೆ. ಅಯ್ಯ ರಾಜೇಂದ್ರ, ಚಕ್ರವರ್ತಿ ಸಾರ್ವಭೌಮನೆಂದೆನಿಸಿಕೊಂಡಿದ್ದ ನೀನು ಕಡೆಗೂ ವೈರಿಗಳ ವಶವಾದಯ. ಮಾತೆಯಾದ ಶಿಶುರಾದೇವಿಯ ಮಾತನ್ನು ಕಡೆಗೂ ನಿರಾಕರಿಸಿ ವೈರಿಗಳ ವಶವಾದಯ. ಅಯ್ಯೋ ರಾಜೇಂದ್ರ, ನಮ್ಮನ್ನು ನಮ್ಮ ಪ್ರಜೆಗಳನ್ನು ಕಾಪಾಡುವರು ಯಾರು ತಂದೆ? ಕಾಪಾಡುವರು ಯಾರು? ಮಂತ್ರಿ, ಮಹಾಪ್ರಭು ನಾನು ನೋಡಿದರೆ ನನಗೆ ಗರಿಕರವು ಬರುವುದು. ಮಂತ್ರಿ, ಆದ ಕಾರಣ ಈ ವರ್ಷಕ್ಕೊಂದು ಹೋತಿ ನನಗೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸು. ಈ ರಾಜ್ಯದ ಅಧಿಕಾರವನ್ನು ನೀನೇ ವಹಿಸಿಕೋ. ನೀನಿಂದ ಬರುವನಾಗು ಮಂತ್ರಿ. ಮಹಾರಾಜರೇ, ತಮ್ಮ ಅಪ್ಪಣೆಯಂತೆ ಆಗಲಿ, ತಾವಿನ್ನ ತೆರಳಬಹುದು. ಹಾಗೆ ಆಗಲಿ ಹಾಗೆ ಆಗಲಿ. ಬಾಪು ಬಾಪು ಬಲು ತೋರರು ನಾವು ತೋರರೊಳಗೆ ಮಹದೀರನು. ಬಾಪು ಬಾಪು ಬಲು ತೋರರು ನಾವು ತೋರರೊಳಗೆ ದೇರನು. ಅರಿಗಳ ದಿನವ ಸೇರುವೆ, ಪುರದಲ್ಲಿ ನಾನು ಸೇರುವೆ. ಅರಿಗಳ ದಿನವ ಸೇರುವೆ, ಹರಿದಿಗೆ ಪುರವ ಸೇರುವೆ. ದುರಿತದಿಂದಲೇ ರಾಜ್ಯವನಾಳಿತ, ದುರಿತದಿಂದಲೇ ರಾಜ್ಯವನಾಳಿತ, ಹರಿದಿಂದಲೇ ಹೋಗುವೆ. ಬಾಪು ಬಾಪು ಬಲು ತೋರಲು ನಾವು ತೋರರೊಳಗೆ ಅದೇರನು ಮಹದೇರನು ಮಹದೇರನು. ಆದರೂ ಇನ್ನೂ ಬಾರಲಿಲ್ಲವಲ್ಲ, ಯುದ್ಧಕ್ಕೆ ಹೋದವರು ಇನ್ನೂ ಬಾರಲಿಲ್ಲವಲ್ಲ, ಮಂತ್ರಿವರ್ಯರೂ ಸಹ ಬಾರಲಿಲ್ಲವಲ್ಲ. ಮಂತ್ರಿವರ್ಯರು ಬರುವಂತೆ ಭಾಸವಾಗುತ್ತಿರುವುದು. ಮಂತ್ರಿವರ್ಯರೇ, ನನ್ನ ಸ್ವಾಮಿ ಯುದ್ಧಕ್ಕೆ ಹೋದರಲ್ಲ, ಪರರಾಜರ ಒಡವೆ ವಸ್ತ್ರಾದಿಗಳನ್ನು ಕೊಡುವರಾಗಿ. ಅಮ್ಮ, ನಿಮ್ಮ ಕಾಂತರು ಪರರಾಜರಿಂದ ಮಡಿದು ಹೋದರು ತಾಯಿ. ಏನ್ ಹೇಳಿದ್ರ ಪ್ರಾಣೇಶ್ವರ? ಇದು ಅವರ ಶಿರಸನ್ನು ತಂದಿರುವನು ತೆಗೆದುಕೊಳ್ಳುವರಾಗಿದ್ದಾನೆ. ಅಯ್ಯೋ ಸ್ವಾಮಿ, ಯುದ್ಧಕ್ಕೆ ಹೋಗಬೇಡಿ ಎಂದು ಎಷ್ಟು ಹೇಳಿದರೂ ಸಹ ಕೇಳಲಿಲ್ಲವಲ್ಲ ಸ್ವಾಮಿ. ಪ್ರಿಯ ಪ್ರಶಾಂತ ಹೃದಯ ಹಾನೆಯೊಂದಿದೆಯ, ಪ್ರಿಯ ಹಾನೆಯೊಂದಿದೆಯ, ಪ್ರಿಯ ಪ್ರಿಯ ಪ್ರಶಾಂತ ಹೃದಯ ಹಾನೆಯೊಂದಿದೆಯ, ಪ್ರಿಯ ಹಾನೆಯೊಂದಿದೆಯ, ಪ್ರಿಯ. ಅರಸಿ